ಜಯನಗರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅಂತೇಳಿ ಸೌಮ್ಯಾರೆಡ್ಡಿ ಹೈಕೋರ್ಟ್ಗೆ ಕೇಸ್ ಹಾಕಿದ್ದು ಮತ್ತು ಮೊದಲೊಂದು ಸಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ವಜಾ ಮಾಡಿದರು. ಈಗ ಇಲ್ಲಿ ಹೈಕೋರ್ಟಲ್ಲಿ ಟ್ರಯಲ್ಗೆ ಆದೇಶ ಮಾಡಿದರು ಜಸ್ಟಿಸ್ ಅವರು. ಅದು ಟ್ರಯಲ್ ಬೇಡ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಪ್ರತಿವಾದಿಗಳು. ಟ್ರಯಲ್ ಆಗಲಿ ಅಂತ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಸರ್, ಇನ್ನೊಂದು ಸಾರಿಗೆ ನೌಕರರ ಮುಷ್ಕರ ಶುರುವಾಗ್ತಾರೆ ವಿಚಾರವಾಗಿ ಪ್ರತಿಭಟನೆ ಅಲ್ಲ, ಬೆಂಗಳೂರು ಚಲೋ ಜೊತೆಗೆ ಸಂಪರ್ಕದಲ್ಲಿದೆ. ಮನವೊಲಿಕೆ ಆಗುವಂಥ ಪ್ರಯತ್ನಗಳು ನಡೀತದೆ ಸರ್. ಸ್ವಲ್ಪ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಬೇಕು. ಮೊನ್ನೆ ಮಾತಾಡಿದ್ದೀನಿ. ಸ್ವಲ್ಪ ಹಣಕಾಸಿಂದು ಇದೆಯಲ್ಲ ಮಾತಾಡ್ತೀವಿ. ನಮ್ಮ ಎಮ್ ಡಿ ಅವ್ರ ಜೊತೆ ಟಚಲ್ಲಿ ವಾರಕ್ಕೆ ಮುಂಚೆ ಮಾತಾಡಿದರೆ ನಮ್ಮ ಎಮ್ ಡಿ ಅವರು ಟಚಲ್ಲಿದ್ದಾರೆ. ನಾನು ಎಮ್ ಡಿ ಅವ್ರಿಗೆ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಹಾಗೆ ಸರ್, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ವಿರುದ್ಧ ಈಗ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರು. ಆ ಬಿ ರಿಪೋರ್ಟನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲಿದ್ದಾರೆ. ಈಗ ಮತ್ತೆ ಅದಕ್ಕೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಅಂದರೆ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟು ಸರಿಯಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಈ ಮೂಲಕ ಸಿದ್ದರಾಮಯ್ಯ, ಪಾರ್ವತಿ ಅವರೆಲ್ಲರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ವಿಚಾರನೆ ಯಾವ ರೀತಿ? ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಓಕೆ. ಜಯನಗರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ಆಗಿದೆ ಅಂತೇಳಿ ಸೌಮ್ಯಾರೆಡ್ಡಿ ಹೈಕೋರ್ಟ್ಗೆ ಕೇಸ್ ಹಾಕಿದ್ದು ಮತ್ತು ಮೊದಲೊಂದು ಸಲ ಸುಪ್ರೀಂ ಕೋರ್ಟ್ಗೆ ಹೋಗಿದ್ರು, ವಜಾ ಮಾಡಿದರು. ಈಗ ಇಲ್ಲಿ ಹೈಕೋರ್ಟಲ್ಲಿ ಟ್ರಯಲ್ಗೆ ಆದೇಶ ಮಾಡಿದರು ಜಸ್ಟಿಸ್ ಅವರು. ಅದು ಟ್ರಯಲ್ ಬೇಡ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದರು ಪ್ರತಿವಾದಿಗಳು. ಟ್ರಯಲ್ ಆಗಲಿ ಅಂತ ಸುಪ್ರೀಂ ಕೋರ್ಟು ಆದೇಶ ಕೊಟ್ಟಿದೆ. ಸರ್, ಇನ್ನೊಂದು ಸಾರಿಗೆ ನೌಕರರ ಮುಷ್ಕರ ಶುರುವಾಗ್ತಾರೆ ವಿಚಾರವಾಗಿ ಪ್ರತಿಭಟನೆ ಅಲ್ಲ, ಬೆಂಗಳೂರು ಚಲೋ ಜೊತೆಗೆ ಸಂಪರ್ಕದಲ್ಲಿದೆ. ಮನವೊಲಿಕೆ ಆಗುವಂಥ ಪ್ರಯತ್ನಗಳು ನಡೀತದೆ ಸರ್. ಸ್ವಲ್ಪ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಬೇಕು. ಮೊನ್ನೆ ಮಾತಾಡಿದ್ದೀನಿ. ಸ್ವಲ್ಪ ಹಣಕಾಸಿಂದು ಇದೆಯಲ್ಲ ಮಾತಾಡ್ತೀವಿ. ನಮ್ಮ ಎಮ್ ಡಿ ಅವ್ರ ಜೊತೆ ಟಚಲ್ಲಿ ವಾರಕ್ಕೆ ಮುಂಚೆ ಮಾತಾಡಿದರೆ ನಮ್ಮ ಎಮ್ ಡಿ ಅವರು ಟಚಲ್ಲಿದ್ದಾರೆ. ನಾನು ಎಮ್ ಡಿ ಅವ್ರಿಗೆ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಹಾಗೆ ಸರ್, ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ವಿರುದ್ಧ ಈಗ ಬಿ ರಿಪೋರ್ಟನ್ನು ಸಲ್ಲಿಕೆ ಮಾಡಿದರು. ಆ ಬಿ ರಿಪೋರ್ಟನ್ನು ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲಿದ್ದಾರೆ. ಈಗ ಮತ್ತೆ ಅದಕ್ಕೆ ಹಿನ್ನಡೆ ಆಗಿರ್ತಕ್ಕಂಥದ್ದು ಅಂದರೆ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥ ಬಿ ರಿಪೋರ್ಟು ಸರಿಯಾಗಿದೆ ಅಂತ ಹೇಳಿರ್ತಕ್ಕಂಥದ್ದು. ಸೊ ಈ ಮೂಲಕ ಸಿದ್ದರಾಮಯ್ಯ, ಪಾರ್ವತಿ ಅವರೆಲ್ಲರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ವಿಚಾರನೆ ಯಾವ ರೀತಿ? ಸರಿಯಾಗಿ ಮಾಹಿತಿ ಗೊತ್ತಿಲ್ಲ. ಮಾಹಿತಿ ಓಕೆ.